ಆಕಾಶವಾಣಿ ಚಿತ್ರದುರ್ಗ. ಕರ್ನಾಟಕದ ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಫಾಯಿ ಕರ್ಮಚಾರಿಗಳ ಸ್ಥಿತಿಗತಿ ಕುರಿತು ಸಂಶೋಧಕರಾದ ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬ ವಿಶೇಷ ಅತಿಥಿ, ಸಫಾಯಿ ಕರ್ಮಚಾರಿಗಳ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡ್ತಾ ಇರುವಂತಹ ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಪ್ರಸ್ತುತ ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗ MSW ಡಿಪಾರ್ಟ್ಮೆಂಟ್ನಲ್ಲಿ ಅವರು ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೂ ಮುನ್ನ ಅವರು ಸಫಾಯಿ ಕರ್ಮಚಾರಿಗಳನ್ನ ಕುರಿತು JNU ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಅಲ್ಲಿ 5 ವರ್ಷಗಳಿಂದ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಸಂಶೋಧನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಫಾಯಿ ಕರ್ಮಚಾರಿಗಳ ಸ್ಥಿತಿಗತಿ, ಅವರ ಆರೋಗ್ಯದ ಪರಿಸ್ಥಿತಿ, ಕಾನೂನಿನ ಸುರಕ್ಷತೆ, ಈ ಎಲ್ಲ ವಿಚಾರಗಳನ್ನ ಕುರಿತು ಇವತ್ತು ಅವರ ಜೊತೆನಲ್ಲಿ ನಾವು ಮಾತಾಡೋಣ. ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೇ, ನಿಮ್ಮ ಬಗ್ಗೆ ಮತ್ತು ನೀವು ಸಫಾಯಿ ಕರ್ಮಚಾರಿಗಳೊಂದಿಗೆ ಮಾಡುವ ಸಂಶೋಧನೆಯ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ ಗೆಸ್ಟ್ ಫ್ಯಾಕಲ್ಟಿ ಸೇರ್ಕೊಳ್ಳೋ ಮುಂಚೆ ನಾನು ಒಳಚರಂಡಿ ಕಾರ್ಮಿಕರ ಜೊತೆ ನಾನು 2009 ಇಂದ ನಾನು ಕೆಲಸ ಮಾಡೋಕೆ ಪ್ರಾರಂಭ ಮಾಡಿದ್ದು. ಅವ್ರ ಜೊತೆ ಸಂಶೋಧನೆ ಮಾಡ್ತಾ ಇದ್ದೆ. ಅಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ದಲ್ಲಿ ಡೆಸಿಟೇಷನ್ ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಅದು ಹೈಕೋರ್ಟ್ಗೆ ಕೂಡ ನಾನು ಸಬ್ಮಿಟ್ ಮಾಡಿದ್ದೆ. ಆ ಸಂಶೋಧನೆ ಮಾಡಿದ್ದನ್ನು PhD ಕನ್ವರ್ಟ್ ಮಾಡಬೇಕಂತ ನಾನು ಯೋಚನೆ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಅದು ಡೆವಲಪ್ ಆಗಬೇಕು, ಯಾಕಂದ್ರೆ ಅವ್ರ ಮೇಲೆ ಇನ್ನ ಗಮನ ಬರಬೇಕು ಸರ್ಕಾರಕ್ಕೆ ಅಂತ ಹೇಳಿ ಆ ಸಂಶೋಧನೆಯನ್ನು ಗುರುತಿಸಿಕೊಂಡು JNUದಲ್ಲಿ ನಾನು PhDಗೆ ಎನ್ರೋಲ್ ಆಗಿದ್ದು 2017 ಡೆಲ್ಲಿ JNUದಲ್ಲಿ ಈ ಬಗ್ಗೆ ಒಂದು ಎಥ್ನೋಗ್ರಾಫಿಕ್ ವರ್ಕ್ ಅನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಈ ಒಳಚರಂಡಿ ಕಾರ್ಮಿಕರ ಜೊತೆ ಆಲ್ಮೋಸ್ಟ್ 5 ಇಯರ್ಸ್ ನಾನು ಬೆಂಗಳೂರು ಜಲಮಂಡಳಿ ಕಾರ್ಮಿಕರು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೆ. ಮನೆಗೆ ಹೋಗೋದು, ವಿಸಿಟ್ ಮಾಡೋದು, ಅವರು ಜೆಟ್ಟಿಂಗ್ ಮಿಷನ್ ಜೊತೆ ಟ್ರಾವೆಲ್ ಮಾಡಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಅರ್ಥ ಮಾಡಕ್ಕೆ ಎಥ್ನೋಗ್ರಾಫಿಕ್ ಮೆಥಡ್ ಅನ್ನು ನಾನು ಕ್ವಾಲಿಟೇಟಿವ್ ಮೆಥಡ್ ಅನ್ನು ಇನ್ಫ್ಯೂಸ್ ಮಾಡಿಕೊಂಡು ನಾನು ಈ ನನ್ನ ಸಂಶೋಧನೆಗೆ ನಾನು ಬಳಸಿಕೊಂಡೆ. ಇದ್ರ ಮೂಲಕ ನಾನು ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೊಂಡು, ನಾಟ್ ಜಸ್ಟ್ ದ ನೇಚರ್ ಆಫ್ ವರ್ಕ್, ಅವ್ರಿಗೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರಂತ, ಜೊತೆಗೆ ಅವರ ಕುಟುಂಬದ ಪರಿಸ್ಥಿತಿ, ಮಕ್ಕಳ ಏನ್ ಮಾಡ್ತಾ ಇದಾರೆ, ಅವ್ರ ಜೀವನ ಹೇಗಿದೆ, ಆಮೇಲೆ ಅವ್ರು ಉಳ್ಕೊಳ್ಳಿರುವ ಮನೆಗಳ ಸಮಸ್ಯೆಗಳು ಏನಿದೆ, ವಾತಾವರಣ, ಕುಂದುಕೊರತೆಗಳು, ಮತ್ತೆ ಅವರ ಸುತ್ತಮುತ್ತ ಮನೆ ಹತ್ರ ಇರುವ ಸವಾಲುಗಳು, ಇವೆಲ್ಲ ನನಗೆ ಗುರುತಿಸಕ್ಕೆ ನನಗೆ ಈ ಸಂಶೋಧನೆ ತುಂಬಾ ಅನುಕೂಲ ಆಯಿತು. ಆಲ್ಮೋಸ್ಟ್ ನೀವು ಹೇಳ್ಬೇಕಂದ್ರೆ ಒಂದು 10 ವರ್ಷ ಈ ಒಳಚರಂಡಿ ಕಾರ್ಮಿಕರ ಜೊತೆ ಸಫಾಯಿ ಕರ್ಮಚಾರಿ, ಪೌರ ಕಾರ್ಮಿಕರು ಸೇರಿ ತುಂಬಾ ಕೆಲಸನೂ ಮಾಡ್ತಾ ಬಂದಿದ್ದೀನಿ. ಸಫಾಯಿ ಕರ್ಮಚಾರಿಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಒಂದು ಸಂಶೋಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಹೌದು. ಈ ಸಮುದಾಯದೊಂದಿಗೆ ಸಂಶೋಧನೆಯಲ್ಲಿ ತಾವು ಕೆಲಸ ಮಾಡೋದಕ್ಕೆ ನಿಮಗೆ ಪ್ರೇರೇಪಣೆ ಒದಗಿದ್ದು ಕೂಡ ಇದರಿಂದಲೇ ಅಂತ ಅನ್ಸುತ್ತೆ. ಹೌದು. ಆದ್ರೂ ಕೂಡ ಕೆಲವು ಈ ಸಂಶೋಧನೆ ಅಧ್ಯಯನಕ್ಕೆ ಕೆಲವು ಪ್ರೇರೇಪಣೆಗಳು ನಿಮ್ಗೆ ಇನ್ನೂ ಇರ್ತವೆ, ಅದ್ರ ಬಗ್ಗೆ ಹೇಳ್ತೀರಾ? ಯಾಕಂದ್ರೆ ಇದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಯಾಕಂದ್ರೆ ಮೊದಲೇ ದಬ್ಬೆ ತಗೊಂಡು ದಬ್ಬೆ ಕೆಲಸ ಅಂತ ಹೇಳ್ತಾ ಇದ್ರು ಕಾರ್ಮಿಕರನ್ನು. ಬೆಂಗಳೂರಲ್ಲಿ ಬೇರೆ ದಬ್ಬೆಗಳನ್ನು ಯೂಸ್ ಮಾಡಿನೇ ಒಳಚರಂಡಿಯನ್ನು ಕ್ಲೀನ್ ಮಾಡ್ತಾ ಇದ್ರು. ಮೆಕನೈಸೇಷನ್ ಅಂತ ಹೇಳುವಾಗ ತಂತ್ರಜ್ಞಾನ ತಗೊಂಡ್ ಬಂದಿದ್ದು 2015 ಮೇಲೇನೆ. ಅದು ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಆಫ್ ಕರ್ನಾಟಕ ಅವರು ಇಂಟರ್ವೆನ್ಷನ್ ಇಂದ ಬೆಂಗಳೂರಲ್ಲಿ 2015 ಮೇಲೇನೆ ಮೆಕನೈಸೇಷನ್ ಅಂತ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು. ಕಾರ್ಮಿಕರು ಒಳಚರಂಡಿ ಒಳಗಡೆ ಹೋಗಿ ಆ ಬ್ಲಾಕೇಜ್ ಅನ್ನು ಕ್ಲಿಯರ್ ಮಾಡಿ ಆಚೆ ಕಡೆ ಬರ್ತಾ ಇದ್ರು. ತುಂಬಾ ಜನ ಸೆತ್ತೋದ್ರು ಕೂಡ. ಅದು ಈಗೂ ಕೂಡ ನಡೀತಾ ಇದೆ. ಬಟ್ ಮೆಕನೈಸೇಷನ್ ಇಲ್ಲದ ಸಮಯದಿಂದ ನಾನು ನೋಡ್ತಾ ಬಂದಿದ್ದು, ಸಮ್ವೇರ್ ಇಟ್ ಕನೆಕ್ಟೆಡ್ ಮೀ ಟು ಡೂ ಅ ಪ್ರಾಪರ್ ರಿಸರ್ಚ್. ಅದಂದ್ರೆ ಇವ್ರು ಯಾಕೆ ಈ ತರ ಈ ಕೆಲಸ ಮಾಡ್ತಾ ಇದ್ದಾರೆ ಇನ್ನು, ಮತ್ತೆ ಇಲ್ಲಿಂದ ಯಾಕೆ ಅವರು ಆಚೆ ಕೆಲಸದಿಂದ ಬರಕಾಗ್ತಾ ಇಲ್ಲ, ಅವ್ರಿಗೆ ಯಾಕೆ ಪುನರ್ಸ್ಥಿತಿ ಕಾರ್ಯಗಳು ನಡೀತಾ ಇಲ್ಲ. ಸೊ ಅದು ನನಗೆ ತುಂಬಾ ಆಳವಾಗಿ ಅದು ನನಗೆ ಪ್ರಶ್ನೆಗಳು ಬರ್ತಾ ಇರೋದ ಕಾರಣ ಅದಕ್ಕೆ ಅದನ್ನು ದೊಡ್ಡ ಮಟ್ಟದ ಸಂಶೋಧನೆ ಮಾಡಬೇಕು. ಅವ್ರ ಜೊತೆನೆ ಇದ್ದು ನಾನು ಹತ್ತಿರದಿಂದ ನೋಡುವಾಗನೇ ನನಗೆ ಅರ್ಥ ಆಗುತ್ತಂತ ಈ ಮೆಥಡ್ ಎಥ್ನೋಗ್ರಾಫಿಕ್ ಸ್ಟಡಿ ಅಂತ ತಗೊಂಡು ಮಾಡಿದ್ದು. ಅದು ನನಗೆ ತುಂಬಾ ಮೋಟಿವೇಟ್ ಆಯ್ತು. ನನಗೆ ಈಗ ಸಾಮಾನ್ಯವಾಗಿ ಕರ್ನಾಟಕದ ನಾವು ಭೂಪ್ರದೇಶವನ್ನ ತೆಗೆದುಕೊಂಡ್ರೆ ಬೇರೆ ಜಿಲ್ಲೆಗಳಿಗೂ ಮತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಸಂದರ್ಭದೊಳಗಿನ ಸಮಸ್ಯೆಗಳಿಗೂ ಅನೇಕ ಅಗಾಧವಾದಂತಹ ವ್ಯತ್ಯಾಸ ಇದೆ. ನೀವು ಸ್ವತಃ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತವ್ರು, ಅಲ್ಲಿ ಸಫಾಯಿ ಕರ್ಮಚಾರಿಗಳ
ಸಮಸ್ಯೆಗಳೇನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಮತ್ತು ಒಳಚರಂಡಿಗಳಲ್ಲಿ ಇಳಿದು ಮ್ಯಾನ್ ಹೋಲ್ ಅಂತ ನಾವೇನ್ ಕರಿತೀವಿ, ಒಳಚರಂಡಿಯ ಒಂದು ಬಾವಿಗಳೇನಿರ್ತವೆ ಅದರೊಳಗಡೆ ಇಳಿದು ಕೆಲಸ ಮಾಡುವಂತಹ ಕರ್ಮಚಾರಿಗಳನ್ನು ಕೂಡ ಕಣ್ಣಾರೆ ಕಂಡಂತವರು. ಹೌದು, ಹೇಳಿ ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೇ, ಈ ಸಫಾಯಿ ಕರ್ಮಚಾರಿಗಳು ಇವತ್ತಿಗೂ ಕೂಡ ಎದುರಿಸ್ತಾ ಇರುವಂತಹ ಪ್ರಮುಖವಾದ ಸಮಸ್ಯೆಗಳು ಏನೇನು ಅಂತ ಪಟ್ಟಿ ಮಾಡ್ತೀರಿ ತಾವು? ಆಯ್ತು, ನಾನು ಅದಕ್ಕೆ ಮುಂಚೆ ನಿಮ್ಗೆ ಸಫಾಯಿ ಕರ್ಮಚಾರಿ ಅಂತ ಯಾರು ಅಂತ ವಿವರಿಸಿದ್ರೆ ದೆನ್ ಇಟ್ ವಿಲ್ ಬಿ ಈಸಿ. ಸಫಾಯಿ ಕರ್ಮಚಾರಿ ಅಂತ ಹೇಳುವಾಗ ಇಟ್ಸ್ ಅ ಬ್ರಾಡ್ ಟರ್ಮಿನಾಲಜಿ ಅಂತ, ಅಂದ್ರೆ ಅಶುದ್ಧ ಕೆಲಸಗಳು ಮಾಡುವ ಕಾರ್ಮಿಕರು. ಸೊ ಸಫಾಯಿ ಅಂತಂದ್ರೆ ಕ್ಲೀನಿಂಗ್ ಅಂತ ಹೇಳಿ. ಸೊ ಸಫಾಯಿ ಕರ್ಮಚಾರಿ ಅಂತ ಬಂದು ನಾಟ್ ಜಸ್ಟ್ ಒಳಚರಂಡಿ ಕಾರ್ಮಿಕರು, ಮಲ ಹೊತ್ತವರು ಫಸ್ಟ್, ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಅಂತ ಹೇಳಿ, ದೆನ್ ಸ್ವೀಪರ್ಸ್ ಕಸ ಗುಡಿಸೋರು, ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡೋರು, ಅದಂದ್ರೆ ವೇಸ್ಟ್ ಪಿಕಿಂಗ್, ಈ ವೇಸ್ಟ್ ತಗೊಳ್ಳೋರು, ಮೆಡಿಕಲ್ ವೇಸ್ಟ್ ತಗೊಳ್ಳೋರು, ಮತ್ತೆ ಕಸವನ್ನು ಸೆಗ್ರಿಗೇಷನ್ ಮಾಡೋರು, ಇವರೆಲ್ಲ ಕೂಡ ಬರ್ತಾರೆ ಕರ್ಮಚಾರಿಗಳ ಪಟ್ಟಿನಲ್ಲಿ. ಆಮೇಲೆ ಟಾಯ್ಲೆಟ್ ಕ್ಲೀನರ್ಸ್ ಅಂತ ಒಬ್ಬರಿದ್ದಾರೆ, ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಕ್ಲೀನ್ ಮಾಡೋರು, ಮತ್ತೆ ಪ್ರೈವೇಟ್ ಟಾಯ್ಲೆಟ್ ಕ್ಲೀನ್ ಮಾಡೋರು, ಹೌಸ್ ಹೋಲ್ಡ್ಸ್ ಮನೆಗಳಲ್ಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡೋರು, ಮಾಲ್ಗಳು, ಪ್ರೈವೇಟ್ ಅಪಾರ್ಟ್ಮೆಂಟ್ಸ್, ಆಫೀಸಸ್, ಗವರ್ಮೆಂಟ್ ಆಫೀಸಸ್, ಪ್ರೈವೇಟ್ ಆಫೀಸಸ್ ಕ್ಲೀನ್ ಮಾಡೋ ಟಾಯ್ಲೆಟ್ ಕ್ಲೀನರ್ಸ್ ಅವರು ಇದರಲ್ಲಿ ಬರ್ತಾರೆ. ಅವರನ್ನು ಸಫಾಯಿ ಅವರನ್ನು ಕೂಡ ಸಫಾಯಿ ಕರ್ಮಚಾರಿಗಳು ಅಂತಲೇ ಕರೀತಾರೆ. ಆಮೇಲೆ ಇನ್ನೂ ಎಕ್ಸ್ಟೆನ್ಷನ್ ಹೋಗುವಾಗ ಈಗ ಬೇರೆ ರೀತಿಯಲ್ಲಿ ಸಫಾಯಿ ಕರ್ಮಚಾರಿಗಳು ಬರ್ತಾರೆ. ಫಾರ್ ಎಕ್ಸಾಂಪಲ್, ವಿ ಆಲ್ಸೋ ಇನ್ಕ್ಲೂಡ್ ಪೀಪಲ್ ಹೂ ಆರ್ ಆಲ್ಸೋ ಎಂಗೇಜ್ ಇನ್ ಇ ವೇಸ್ಟ್ ಅಂತ ಒಂದು ಹೊಸ ಇದು ಬಂದಿದೆ. ವೇಸ್ಟ್ ಸೆಗ್ರಿಗೇಷನ್ ದಲ್ಲಿ ಕ್ಲಾಸಿಫಿಕೇಶನ್ಸ್ ಆಗ್ಬಿಟ್ಟಿದೆ ಈಗ. ಅದು ಯಾಕಂದ್ರೆ ಅದು ಎಕನಾಮಿಕಲಿ ಬೆನಿಫಿಟ್ ಆಗ್ತದೆ ವರ್ಕ್, ಬಿಕಾಸ್ ರೀಸೈಕಲ್ ಇಂದ ಅವರ ಒಂದು ಲಿವಿಂಗ್ ಅರ್ನಿಂಗ್ ಇನ್ಕಮ್ ಜನರೇಷನ್ ಆಗಿದೆ ಅಂತ ಆ ಕೆಲಸಗಾರರು ಕೂಡ ಇಲ್ಲಿ ಈ ಸಫಾಯಿ ಕರ್ಮಚಾರಿ ಸೇರ್ಕೊಂಡ್ರೆ. ಈ ಸಫಾಯಿ ಕರ್ಮಚಾರಿಗಳು ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆಗಳಿದಾವೆ. ಆರೋಗ್ಯದ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಇವು ನೂರಾರು. ಈ ಸಮಸ್ಯೆಗಳನ್ನ ನೀವೆಲ್ಲ ಹೇಗೆ ಗುರುತಿಸ್ತೀರಾ, ಹೇಗೆ ಹೇಳ್ತೀರಾ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ? ಇದು ಒಂದೊಂದು ಆಕ್ಯುಪೇಷನ್ ತಗೊಳ್ಳಂದ್ರೆ, ಈಗ ಸ್ವೀಪರ್ಸ್ ಅಂತ ಹೇಳುವಾಗ ಕಸ ಗುಡಿಸೋರದ್ದು ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್. ಅವರು ಒಂದು ತರ ಸವಾಲುಗಳು ಎದುರಿಸ್ತಾರೆ, ಡಸ್ಟ್ ಅಲರ್ಜಿ, ಮತ್ತೆ ಯಾಕಂದ್ರೆ ಅವ್ರದ್ದು ನೇಚರ್ ಆಫ್ ವರ್ಕ್ ಬೇರೆ ತರ ಇದೆ. ಅದೇ ಒಳಚರಂಡಿ ಕಾರ್ಮಿಕರಿಂದ ಅವರು ಪಾಯ್ಸನಸ್ ಗ್ಯಾಸಸ್ ಅಲ್ಲಿ ಎಕ್ಸ್ಪೋಸ್ ಆಗಿರ್ತಾರೆ. ಅದು ಒಳಚರಂಡಿ ಒಳಗಡೆ ಹೋಗಿ ಅದರಿಂದ ಬರುವ ಗ್ಯಾಸ್ಗಳು ಮತ್ತೆ ಬೇರೆ ರೀತಿಯ ಚರ್ಮದ ರೋಗಗಳು ಅವೆಲ್ಲ ಬರುತ್ತೆ ಅವ್ರಿಗೆ. ಅದೇ ವೇಸ್ಟ್ ಪಿಕ್ಕರ್ಸ್ ಅಂತ ಹೇಳುವಾಗ ದೇ ಹ್ಯಾವ್ ಡಿಫರೆಂಟ್ ಕೈಂಡ್ ಆಫ್ ಹೆಲ್ತ್ ಇಶ್ಯೂಸ್, ಹೆಲ್ತ್ ಹಜಾರ್ಡ್ಸ್ ಅಂತ ಇದೆ. ಯಾಕಂದ್ರೆ ಅವರು ಅದು ಡಿಕಾಂಪೋಸಿಷನ್ ಇಂದ ಬರುವ ರೋಗಗಳೆಲ್ಲ ಅವ್ರಿಗೆ ಇದಾಗುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ. ಸ್ವೀಪರ್ಸ್ಗೂ ಅದೇ ತರ, ಕಸ ಗುಡಿಸೋರ್ಗೂ ಕೂಡ ಅದೇ ಇದೆ. ಸೊ ಎವ್ರಿ ಸಬ್ ಕ್ಲಾಸಿಫಿಕೇಶನ್ ಆಫ್ ದಿಸ್ ವರ್ಕ್ ಸಫಾಯಿ ಕರ್ಮಚಾರಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಿಸ್ತಾ ಇದೆ. ಅದ್ರ ಜೊತೆಗೆ ಅವರು ಈ ಪದ್ಧತಿಯಲ್ಲಿ ಒಂದು ಏನಂದ್ರೆ ಕುಡಿತಾರೆ, ಈ ಹಣ್ಸು ಮತ್ತು ಪಾನ್ ಪರಾಗ ಆ ತರ ವಿಷಯಗಳೆಲ್ಲ ಯಾದಕ್ಕೋಸ್ಕರ ಮಾಡ್ತಾರೆ ಅಂತ, ಆ ವಾಸನೆ ಅಂತ ಹೇಳ್ತೀವಲ್ಲ, ಅದು ಒಂದು ರೀತಿಯ ಒಂದು ಕಾರಣ ಅಂತ ಹೇಳ್ತಾರೆ. ಬಟ್ ದಟ್ ಹಸ್ ಬೀನ್ ಟ್ರೆಡಿಷನಲಿ ಬೀನ್ ಫಾಲೋಡ್ ಬೈ ದ ಫೋರ್ ಫಾದರ್ಸ್. ಮುಂಚೆನೂ ಕುಡಿತಾ ಇದ್ರು, ಅವ್ರ ಸುತ್ತಮುತ್ತ ಗುಂಪುಗಳು ಎಲ್ಲರೂ ಕುಡಿತಾರೆ ಅಲ್ಲಿ. ಸೊ ಅದರಿಂದ ಅವರು ಅಭ್ಯಾಸಗಳು ಮಾಡ್ಕೊಂಡಿರೋದ ಪದ್ಧತಿ ಆಗ್ಬಿಟ್ಟಿದೆ. ಮಹಿಳೆಯರು ಕುಡಿತಾರೆ, ಪುರುಷರು ಕುಡಿತಾರೆ. ಆದ್ರೆ ಈಗ ಏನಾಗಿದೆ, ಅದು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಸಮಾಜದಲ್ಲಿ ಅವರು ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಕುಡಿಯೋದು ಕೂಡ ಈಗ ಕಡಿಮೆ ಆಗ್ತಾ, ಅದಕ್ಕೂ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮ ಸರ್ಕಾರ ಕೂಡ ಮಾಡ್ಕೊಂಡಿದೆ. ರಿಹಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಮಾಡಿ ಡಿಅಡಿಕ್ಷನ್ ಸೆಂಟರ್ಗೆಲ್ಲ ಕಲಿಸಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ಹೇಳಿದ್ರೆ ದರ್ ಲೈಫ್ ಸ್ಪ್ಯಾನ್ ಇಟ್ ಸೆಲ್ಫ್ ಇಸ್ ವೆರಿ ಲೆಸ್. ಅವರ ಜೀವಿತ ಅವಧಿ ಅಂದ್ರೆ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಅಂತ ನಾವೇನ್ ಗುರುತಿಸ್ತೀವಿ, ಆ ಎಲ್ಲಾ ಕಾರ್ಮಿಕರ ಜೀವಿತ ಅವಧಿ ಸರಾಸರಿ ಎಷ್ಟಿದೆ ಅಂತ ಹೇಳ್ತೀರಾ? ಬಿಲೋ 16 ಅಂತ ಹೇಳ್ಬೇಕು. 60 ವರ್ಷದ ಒಳಗಡೆ ಅವ್ರು ಯಾವ್ದಾದ್ರು ಒಂದು ಕಾಯಿಲೆಗೆ ಒಳಗಾಗ್ತಾರೆ, ನಂತರ ಅವರು ಮರಣಕ್ಕೆ ಒಳಗಾಗ್ತಾರೆ. ಈಗ ನಾನು 5 ವರ್ಷ ಒಳಚರಂಡಿ ಕಾರ್ಮಿಕರ ಜೊತೆ ಕೆಲಸ ಮಾಡುವ, ದೇ ಹ್ಯಾವ್ ಬಾಡಿ ಪಿಕ್. ಯಾಕಂದ್ರೆ ಅವರು ದಿನ ಟ್ರಾವೆಲ್ ಮಾಡಬೇಕು, ಪೈಪ್ಗಳು, ಹೆವಿ ಪೈಪ್ ಜೆಟಿಂಗ್ ಮಿಷಿನ್ ಜೊತೆ ಕೆಲಸ ಮಾಡಬೇಕಾಗಿರೋದು. ಎಂಟೈರ್ ಬಾಡಿ ಅವ್ರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬರುತ್ತೆ, ಲಂಗ್ ಇನ್ಫೆಕ್ಷನ್ಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬಂದಿದೆ. ಅದಕ್ಕೆ ಈಗ ಸರ್ಕಾರನೇ ಎವ್ರಿ ಇಯರ್ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ದೇ ಆರ್ ಎಕ್ಸ್ಪೋಸ್ ಟು ಹಜಾರ್ಡಸ್ ಆಕ್ಯುಪೇಷನ್ ಅಂತ ಅದು ಗುರುತಿಸಿರೋದ್ರಿಂದ ಅಪಾಯಕರವಾದ ಕೆಲಸ ಅಂತ ಗುರುತಿಸಿದ್ದಾರೆ ಯಾವುದು ಒಳಚರಂಡಿ ಕಾರ್ಮಿಕ. ಸೊ ಆ ತರ ಇದಿರೋದ್ರಿಂದ ಅವ್ರು ದೇ ಆರ್ ಡೈರೆಕ್ಟ್ಲಿ ಎಕ್ಸ್ಪೋಸ್ ಟು ಹೆಲ್ತ್ ಹಜಾರ್ಡ್ಸ್. ಅದು ಆರೋಗ್ಯಕ್ಕೆ ಡೈರೆಕ್ಟ್ ಎಫೆಕ್ಟ್ ಅವ್ರ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂತ ಹೇಳ್ಬೋದು. ಈ ಸಫಾಯಿ ಕರ್ಮಚಾರಿ ನಿಷೇಧ ಕಾಯಿದೆಯನ್ನ 2013ರಲ್ಲಿ ಜಾರಿಗೊಳಿಸಲಾಗಿದೆ. ಅಂದ್ರೆ ಕೈಯಿಂದ ಮ್ಯಾನ್ಯುಯಲ್ ಆಗಿ ಏನನ್ನು ಕೂಡ ಈ ಶುಚಿತ್ವ ಕೆಲಸಗಳನ್ನ ಮಾಡಬಾರದು, ಆ ವೈಜ್ಞಾನಿಕವಾದ ತಂತ್ರಜ್ಞಾನಗಳನ್ನು ಬಳಸಿಯೇ ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಈ ಕಾಯ್ದೆ ಹೇಳುತ್ತೆ. ಆದರೂ ಕೂಡ ಇದು ಮುಂದುವರೆದಿದೆ. ಏಕೆ ಅಂತೀರಾ? ಇದು
ಶತಶತಮಾನಗಳಿಂದ ಬಂದಿರುವ ಒಂದು ಕೆಲಸ ಇದು. ಇಟ್ಸ್ ಕಾಲ್ಡ್ ಕಾಸ್ಟ್ ಬೇಸ್ಡ್ ಆಕ್ಯುಪೇಷನ್, ಜಾತಿಗೆ ಸಂಬಂಧಪಟ್ಟಿದ್ದ ಒಂದು ಕೆಲಸ ಅಂತ ಗುರುತಿಸಿರೋದ್ರಿಂದ ಇಟ್ಸ್ ನಾಟ್ ಜಸ್ಟ್ ಸಮಥಿಂಗ್ ನ್ಯೂ ಫಿನಾಮಿನಾ. ಇದು ತುಂಬಾ ಶತಮಾನಗಳಿಂದ ಬ್ರಿಟಿಷ್ ಆಡಳಿತ ಮುಂಚೆನಿಂದ ಇತ್ತು. ಬ್ರಿಟಿಷ್ ಆಡಳಿತ ಬಂದ ಮೇಲೆ ಇಟ್ ವಾಸ್ ಕ್ಲಾಸಿಫೈಡ್ ಆಸ್ ಅನ್ ಆಕ್ಯುಪೇಷನ್. ಯಾಕಂದ್ರೆ ಅವ್ರ ಮುನ್ಸಿಪಾಲಿಟಿ, ಲೋಕಲ್ ಬಾಡಿಗಳಲ್ಲಿ ಇವರನ್ನು ಕೆಲಸಕ್ಕೆ ಸೇರ್ಕೊಂಡು ಇವರನ್ನು ಮ್ಯಾನೇಜ್ ಸ್ಕ್ಯಾವೆಂಜಿಂಗ್ ಅಪಾಯಿಂಟ್ಮೆಂಟ್ ಮಾಡುದು. ಅದು ಕೂಡ ಬೇರೆ ಪರ್ಟಿಕ್ಯುಲರ್ ಸಬ್ ಕಾಸ್ಟ್ ಆಫ್ SC ಕಮ್ಯುನಿಟೀಸ್ ಅನ್ನು ಗುರುತಿಸ, ಮಾದಿಗರು, ಬಾಂಗಿಗಳು, ವಾಲ್ಮೀಕಿಗರು ಈ ಕೆಲಸಕ್ಕೆ ಸೇರ್ಕೊಂಡು ಅವರನ್ನು ಬಲಿಸ್ತಾ ಇದ್ರು ಈ ಕೆಲಸಕ್ಕೆ. ಸೊ ಇಟ್ಸ್ ಅ ಕಾಸ್ಟ್ ಬೇಸ್ಡ್ ಆಕ್ಯುಪೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ಲಿ, ಈ ಕಾಸ್ಟ್ ಬೇಸ್ಡ್ ಆಕ್ಯುಪೇಷನ್ ಏನಾಗಿದೆ ಅಂದ್ರೆ ಅವರ ಕುಟುಂಬದ ಸದಸ್ಯರೇ ಈ ಕೆಲಸದಲ್ಲಿ ಕಂಟಿನ್ಯೂಯೇಷನ್ ಆಗ್ತಾ ಇದೆ, ಪಾರಂಪರ್ಯವಾಗಿ ಕೆಲಸ ಆಗ್ಬಿಟ್ಟಿದೆ, ಜಾತಿ ಆಧಾರಿತವಾದ ವೃತ್ತಿ ಆಗ್ಬಿಟ್ಟಿದೆ ಇದು. ಹೌದು, ಇವರು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಕಾರಣ ಏನಂದ್ರೆ ಬೇರೆ ಅವ್ರಿಗೆ ಕೆಲಸನೂ ಇಲ್ಲ, ಅವರಿಗೆ ಬದುಕುವ ರೀತಿ ಗೊತ್ತಿಲ್ಲ. ಮಕ್ಕಳಿಗೂ ಕೂಡ ಶಿಕ್ಷಣ ಸರಿಯಾಗಿ ಕಾಲೇಜ್ಗೆ ಹೋಗಿಲ್ಲ, ಡ್ರಾಪ್ ಔಟ್ ರೇಟ್ ತುಂಬಾ ಹೈ ಇದೆ, ಸ್ಕೂಲ್ ಡ್ರಾಪ್ ಔಟ್ಸ್ ಹೈ ಇದೆ. ಸೊ ಈ ಕಾರಣದಿಂದ ಅವ್ರಿಗೇನು ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇಲ್ಲ ಅಂದ ಕಾರಣ ಅವ್ರೇನ್ ಮಾಡ್ತಾರೆ, ಮಕ್ಕಳನ್ನು ಕೂಡ ಇದೇ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲ, ಅದು ಕಾರಣ ಕೂಡ ಹೇಳ್ಬೋದು. ನೀವು ಹೇಳಿದ್ರಿ, ಸಫಾಯಿ ಕರ್ಮಚಾರಿಗಳು ಮಾಡುವಂತಹ ಕಾರ್ಮಿಕರು ಯಾರಿದ್ದಾರೆ ಅವರ ಜೀವಿತ ಅವಧಿನೂ ಕೂಡ ಕಡಿಮೆ ಇದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ 50ರಿಂದ 60 ವರ್ಷದ ಅವಧಿನಲ್ಲಿ ಅವ್ರ ತಂದೆ ಸಾವನ್ನಪ್ಪಿಟ್ರೆ ಮನೆಯ ಜವಾಬ್ದಾರಿ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಆಗ ಅಷ್ಟೊತ್ತಿಗೆ ಅವ್ರ ಮಕ್ಕಳುಗಳು ಒಂದು ವಯಸ್ಸಿಗೆ ಬಂದಿರ್ತಾರೆ. ಅವರಿಗೆ ಸಹಜವಾಗಿ ಅವರು ಮತ್ತೆ ಶಾಲೆಯಿಂದ ಡ್ರಾಪ್ ಔಟ್ ಆಗಿ ಅಥವಾ ಕಾಲೇಜಿಂದ ಡ್ರಾಪ್ ಔಟ್ ಆಗಿ ತಂದೆ ಮಾಡ್ತಾ ಇರುವಂತಹ ಕೆಲಸಕ್ಕೇನೆ ಮರು ಸೇರ್ಪಡೆ ಆಗುವಂತಹ ಸಂದರ್ಭಗಳೇ ಹೆಚ್ಚು ಅನ್ನುವಂಥದ್ದು ಕೂಡ ಇಲ್ಲಿ ಕಾರಣ. ನಾನೇ ನೋಡಿದ್ದೀನಿ, ನನ್ನ ವರ್ಕ್ ದಲ್ಲಿ ಕಂಪ್ಯಾಷನೇಟ್ ಜಾಬ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ಆಕ್ಯುಪೇಷನ್ ದಲ್ಲಿ ವರ್ಕರ್ಸ್ ಹೋದ್ರೆ ಅವ್ರ ಮಕ್ಕಳಿಗೆ ಇದೇನೇ ಜಾಬ್ ಕೆಲಸವನ್ನು ಕೊಡ್ತಾರೆ. ಒಂದು ಘಟನೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಅವನು PUC ಓದಿದ್ದ ಕ್ಯಾಂಡಿಡೇಟ್ಗೆ ಒಲ್ಟರ್ನೇಟ್ ಕೆಲಸನೇ ಕೊಟ್ಟಿದ್ರು. ಈ ಹ್ಯಾಡ್ ಟು ಡೂ ದಿ ಸೇಮ್ ಆಕ್ಯುಪೇಷನ್. ದೋ ಈ ವಾಸ್ ಕ್ವಾಲಿಫೈಡ್, PUC ಕಂಪ್ಲೀಟ್ ಮಾಡಿದ್ರೆ ಕೂಡ ಅವನಿಗೆ ಒಲ್ಟರ್ನೇಟ್ ಕೆಲಸನ ಕೊಟ್ಟಿದ್ರು. ದೇರ್ ಇಸ್ ನೋ ಸೋಷಿಯಲ್ ಮೊಬಿಲಿಟಿ ಇನ್ ದಿಸ್ ಪರ್ಟಿಕ್ಯುಲರ್ ಆಕ್ಯುಪೇಷನ್. ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೇ, ಸಫಾಯಿ ಕರ್ಮಚಾರಿಗಳ ಸಾಮಾಜಿಕ ಸ್ಥಾನಮಾನಗಳು ಈ ಕುರಿತು ನಿಮ್ಮ ಸಂಶೋಧನೆ ಏನು ತೋರಿಸಿಕೊಟ್ಟಿದೆ? ಸರ್, ಇದು ನಾನು ಮುಂಚೆನೆ ಹೇಳಿದ ಪ್ರಕಾರ ಇಟ್ಸ್ ಅ ಕಾಸ್ಟ್ ಬೇಸ್ಡ್ ಆಕ್ಯುಪೇಷನ್. ಜಾತಿ ಮತ್ತೆ ಸಫಾಯಿ ಕರ್ಮಚಾರಿಗೂ ಒಂದು ಹೊಂದಾಣಿಕೆ ಇದೆ. ಯಾಕೆ ಅದು ಹೊಂದಾಣಿಕೆ ಇದೆ ಅಂದ್ರೆ, ಬೇರೆ ತಲೆ ಸಮುದಾಯಗಳಲ್ಲಿ ತುಂಬಾ ಕೀಳದಲ್ಲಿ ಇರುವ ತಲೆ ಸಮುದಾಯ ಕಮ್ಯುನಿಟಿಗಳು ಈ ಕೆಲಸದಲ್ಲಿ ಎಂಗೇಜ್ ಆಗಿರುತ್ತಾರೆ. ಕಾಸ್ಟ್ ಅಂಡ್ ದಿಸ್ ಸಫಾಯಿ ಕರ್ಮಚಾರಿ ಆಕ್ಯುಪೇಷನ್ ಇಸ್ ಇಂಟರ್ಟ್ವೈನ್ಡ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ. ಯಾಕಂದ್ರೆ ಈ ಕಾರಣಕ್ಕಾಗಿ ಸಮುದಾಯ ಕೂಡ ಇವರನ್ನು ದೂರ ಇಟ್ಟಿದ್ದಾರೆ. ಯಾಕಂದ್ರೆ ಇದು ಶುದ್ಧ ಅಶುದ್ಧ ಕೆಲಸ ಅಂತ ಕ್ಲಾಸಿಫಿಕೇಶನ್ ಮಾಡಿದೆ. ಪ್ಯೂರಿಟಿ ಅಂಡ್ ಇಂಪ್ಯೂರಿಟಿ ಅಂತ ಒಂದಿದೆ ಹಿಂದೂ ಧರ್ಮದಲ್ಲಿ. ಸೊ ಆ ಪ್ಯೂರಿಟಿ ಇಂಪ್ಯೂರಿಟಿದಲ್ಲಿ ದಿಸ್ ಪರ್ಟಿಕ್ಯುಲರ್ ಆಕ್ಯುಪೇಷನ್ ಇಸ್ ಇಂಪ್ಯೂರ್ ಆಕ್ಯುಪೇಷನ್ ಅಂತ ಹೇಳ್ತೀವಿ. ಸಫಾಯಿ ಕರ್ಮಚಾರಿ ಆಕ್ಯುಪೇಷನ್, ಅದು ಸ್ವೀಪರ್ ಆಗಿರಲಿ, ಪೌರ ಕಾರ್ಮಿಕರಾಗಿರಲಿ, ನಮ್ಮ ಒಳಚಂಡೆ ಕಾರ್ಮಿಕರಿರಲಿ, ಟಾಯ್ಲೆಟ್ ಕ್ಲೀನರ್, ವೇಸ್ಟ್ ಪಿಕರ್ ಯಾರೇ ಇರಲಿ, ಆ ಎಲ್ಲಾ ಕೆಲಸನು ಅಶುದ್ಧ ಕೆಲಸ ಅಂತ ಗುರುತಿಸಿದ್ದಾರೆ. ಅದು ನಾಟ್ ಜಸ್ಟ್ ಹಿಂದೂ ಕಮ್ಯುನಿಟಿ, ಇಟ್ಸ್ ಆಲ್ಸೋ ಕನೆಕ್ಟೆಡ್ ಟು ಆಲ್ ಅದರ್ ಕಮ್ಯುನಿಟೀಸ್ ಫಾಲೋ ದಿಸ್. ಕ್ರಿಶ್ಚಿಯನ್ ಕಮ್ಯುನಿಟಿ ಇರಲಿ, ಮುಸ್ಲಿಮ್ಸ್ ಕೂಡ ಶುದ್ಧ ಅಶುದ್ಧ ಅಂತ ಒಂದು ಪದ್ಧತಿ ಇದೆ. ಈ ಕಾರಣಕ್ಕಾಗಿ ಜನರು ಆ ಕೆಲಸನು ಅವರು ಮಾಡಲ್ಲ. ಅದು ಮಾಡೋದಕ್ಕೆ ಒಂದು ಜಾತಿ ವರ್ಗದ ಜನ ಇದ್ದಾರೆ, ಅದಕ್ಕೋಸ್ಕರನೇ ಈ ಭೂಮಿ ಮೇಲೆ ಹುಟ್ಟಿದ್ದಾರೆ, ಅವರೇ ಮಾಡ್ಬೇಕಂತ ಅವ್ರು ಮಾಡೋದು ಅವ್ರ ಕರ್ಮ. ಈ ತರದ ಒಂದು ಮನೋಭಾವ ಜನರಿಗೆ ಇದೆ. ಇದರ ಪರಿಣಾಮದಿಂದಾಗಿ ಈ ಸಫಾಯಿ ಕರ್ಮಚಾರಿ ಪದ್ಧತಿ ಎನ್ನುವಂಥದ್ದು ಇವತ್ತಿನವರೆಗೂ ಕೂಡ ಅದು ಮುಂದುವರೆದುಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಕಾನೂನಿನ ಯಾವುದೇ ರಕ್ಷಣೆ ಇರಬಹುದು, ಎಷ್ಟೇ ಕಾನೂನುಗಳನ್ನ ಜಾರಿಗೊಳಿಸಬಹುದು ಮತ್ತು ನ್ಯಾಯಾಲಯ ಎಷ್ಟೇ ತೀರ್ಪುಗಳನ್ನ ಕೊಡಬಹುದು, ಆದರೂ ಕೂಡ ಇದು ಜೀವಂತವಾಗಿದೆ ಅಂತ ಹೇಳಿದ್ರೆ ಇದು ಒಂದು ಮೂಲ ಕಾರಣ ಅನ್ನುವಂಥ ಬಿಕಾಸ್ ನೀವು ಡೇಟಾ ತಗೊಂಡ್ರೆ ಕೂಡ 99.5% ಆರ್ ಫ್ರಮ್ ದ ಲೋವರ್ ಕಾಸ್ಟ್ ಅಂತ. ತಲೆ ಸಮುದಾಯಗಳಲ್ಲಿ ತುಂಬಾ ಕೀಳು ತಲೆ ಸಮುದಾಯಗಳು ಎಂಗೇಜ್ ಆಗಿರೋ ಈ ಆಕ್ಯುಪೇಷನ್ ಅಲ್ಲಿ. ಸೊ ಡೇಟಾ ಇಸ್ ವೆರಿ ಕ್ಲಿಯರ್. ಯಾರು ಮುಂದೆ ಬರಲ್ಲ ಈ ಕೆಲಸ ಮಾಡಕ್ಕೆ. ಈ ಆಕ್ಯುಪೇಷನ್ ಅದು ಫಿಕ್ಸ್ಡ್ ಆಗ್ಬಿಟ್ಟಿದೆ, ಇವರೇ ಬರ್ತಾರಂತ. ಸೊ ನೋ ಒನ್ ಇಸ್ ರೆಡಿ ಟು ಟೇಕ್ ದಿಸ್ ರೋಲ್. ಸೊ ಯಾರು ಮಾಡಬೇಕು ಅಂತ ಈ ತರ ಸಮುದಾಯ ಜನರೇ ಬಂದು ಮುಂದುವರಿಸಿಕೊಂಡು ಕೆಲಸ ಮಾಡ್ತಾರೆ. ಕಾರಣ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಮತ್ತು ಈಗ ರಾಜ್ಯಗಳಿರಬಹುದು, ಸಾರ್ವಜನಿಕರಿರಬಹುದು, ಸರ್ಕಾರಗಳಿರಬಹುದು, ಇವೆಲ್ಲ ಹೇಗೆ ಈ ಒಂದು ಸಫಾಯಿ ಕರ್ಮಚಾರಿಗಳ ಸುಧಾರಣೆಗೆ ಸಂಬಂಧಿಸಿದಂತೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದು. 3 ಟೈಪ್ಸ್ ಆಫ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ಬೋದು. ಒಂದು, ಕಾನೂನು ಅಡಿಯಲ್ಲಿ ಬರುವ ವಿಷಯಗಳ ಮೂಲಕ ಸರ್ಕಾರ ಬಂದು ಇದನ್ನು ನಿರ್ಮೂಲನೆ ಮಾಡಬೇಕಂತ ಒಂದು ಕ್ರಮ ತಗೊಂಡಿದೆ. ಇನ್ನೊಂದು ಜುಡಿಷಿಯಲ್ ಇಂಟರ್ವೆನ್ಷನ್ ಅಂತ, ಅದೊಂದು ಕೋರ್ಟ್ಗಳ ಮೂಲಕ ಕ್ರಮ ತಗೊಂಡು ಇದಕ್ಕೆ ಒಂದು ಏನಾದರೂ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕಂತ ಕೋರ್ಟ್ ಕೂಡ ಆದೇಶಗಳನ್ನು ಕೊಟ್ಟಿದೆ. ಮೂರನೇದು ಬಂದು ಕಮ್ಯುನಿಟಿ ಇಂಟರ್ವೆನ್ಷನ್ ಅಂತ ಹೇಳಿದ್ರು. ಅದೊಂದು ಆಕ್ಟಿವಿಸ್ಟ್ಗಳು ಮತ್ತೆ ಈ ಕಮ್ಯುನಿಟಿ ಜೊತೆ ಕೆಲಸ ಮಾಡುವ ಸಂಘಟನೆಗಳ, ಆಮೇಲೆ ಇವನ್ ಕಾರ್ಮಿಕರ ಸಂಘಟನೆಗಳು ಕೂಡ ಇದೆ. ಇವರೆಲ್ಲ ಸೇರಿಕೊಂಡು ಇವ್ರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ. ಸೊ ಬಟ್ ಏನಂದ್ರೆ ಕಾನೂನು, ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಮತ್ತೆ ಲೇಬರ್ ಯೂನಿಯನ್ಸ್ ಸಂಘಟನೆಗಳು 3 ಜನನು ಹೆಲ್ಪ್ ಮಾಡಿದ್ರೆ ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ.
ಕಾನೂನು ಇದೆ, ಅದು ಕಾನೂನು ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಲೆವೆಲ್ ದಲ್ಲಿ ಇಂಪ್ಲಿಮೆಂಟೇಷನ್ ಇಲ್ಲ. ಈಗ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಮಲ ಒತ್ತುವ ಪದ್ಧತಿ ನಿರ್ಮೂಲನೆ ಆಯ್ತು ಅಂತ ಹೇಳಿದ್ರು 2013ರಲ್ಲಿ. ಇನ್ನವರೆಗೂ ನ್ಯಾಷನಲ್ ಸರ್ವೆ ಮಾಡ್ತಾ ಇಲ್ಲ ಸರ್ಕಾರ. ಅದಕ್ಕೆ ಈಗ ರೀಸೆಂಟ್ ಆಗಿ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ನ್ಯಾಷನಲ್ ಸೆನ್ಸಸ್ ಸರ್ವೆ ಮಾಡಬೇಕು, ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸರ್ವೆ ಮಾಡಿ ಒಂದು ಸಂಖ್ಯೆ ಐಡೆಂಟಿಫಿಕೇಶನ್ ಆಫ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಮಾಡಿ ಒಂದು ಪಟ್ಟಿ ಮಾಡಬೇಕಂತ ಹೇಳಿದ್ದಾರೆ. ಜೊತೆಗೆ ಸ್ಯಾನಿಟೇಷನ್ ವರ್ಕರ್ಸ್ ಮತ್ತೆ ಸ್ವೀಪರ್ಸ್ ಅನ್ನು ಕೂಡ ಗುರುತಿಸಿ ನ್ಯಾಷನಲ್ ಲೆವೆಲ್ ಡೇಟಾ ಅನ್ನು ಮೇಂಟೈನ್ ಮಾಡಬೇಕಂತ ಹೇಳಿದೆ. ಡೇಟಾ ಬೇಸ್ ಅಂತೂ ಡ್ಯಾಶ್ ಬೋರ್ಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಈಗ ನಮಸ್ತೆ ಸ್ಕೀಮ್ ಮೂಲಕ. ಸೊ ಇದರಲ್ಲಿ ಏನ್ ಮಾಡಿದ್ದಾರೆ, ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಕಾರ್ಮಿಕರು ಸಂಖ್ಯೆಗಳು ಇದ್ದಾರೆ, ಸ್ವೀಪರ್ಸ್, ವೇಸ್ಟ್ ಪಿಕ್ಕರ್ಸ್ ಮತ್ತೆ ಒಳಚರಂಡಿ ಕಾರ್ಮಿಕರು, ಆಮೇಲೆ ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗು ಇದೆ, ಪಿಟ್ ಸಿಸ್ಟಮ್ ಅಲ್ಲಿ ಕೂಡ ಅದು ಒಂದು ದಟ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಸಫಾಯಿ ಕರ್ಮಚಾರಿ. ಯಾರು ಕೆಲಸ ಮಾಡ್ತಾ ಇದ್ರು ಒಂದು ಸರ್ವೆ ಮೂಲಕ ಇವರಿಗೆ ಗುರುತಿಸಿ ಈಗ ಅವರನ್ನು ಒಂದು ನ್ಯಾಷನಲ್ ಡೇಟಾ ಬೇಸ್ ಕ್ರಿಯೇಟ್ ಮಾಡಕ್ಕಿದೆ. ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶ. ಈ ಸಫಾಯಿ ಕರ್ಮಚಾರಿಗಳ ಒಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ಬಲರಾಮ್ ಸಿಂಗ್ ಜಡ್ಜ್ಮೆಂಟ್ ಅನ್ನುವಂಥದ್ದು ಒಂದು ಯಾವಾಗಲೂ ಕೂಡ ಜನಜನಿತವಾಗಿರುವಂತಹ ಒಂದು ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ನ ವಿಶೇಷತೆ ಏನು ಅಂತ ಹೇಳ್ತೀರಿ? ಈ ಜಡ್ಜ್ಮೆಂಟ್ ಗೆ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ಬೇಕಂದ್ರೆ ಫಸ್ಟ್ 2013ದಲ್ಲಿ ಮಲ ಒತ್ತುವ ಪದ್ಧತಿ ನಿರ್ಮೂಲನೆ ಮಾಡಬೇಕಂತ ಪ್ರೊಹಿಬಿಷನ್ ಆಫ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಆಕ್ಟ್ 2013 ಅಂತ ಪಾರ್ಲಿಮೆಂಟ್ ತಗೊಂಡ್ ಬಂದಿದ್ದು ಸೆಂಟ್ರಲ್ ಗವರ್ಮೆಂಟ್. ಅದಾದ್ಮೇಲೆ 2014ದಲ್ಲಿ ಸಫಾಯಿ ಕರ್ಮಚಾರಿ ಆಂದೋಲನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಜಡ್ಜ್ಮೆಂಟ್ ಕೊಡ್ತು. ಅದರಲ್ಲಿ ಏನಂದ್ರೆ ಆಕ್ಟ್ ದಲ್ಲಿ ಒಳಚರಂಡಿ ಕಾರ್ಮಿಕರು ಯಾರಾದ್ರೂ ಸತ್ತೋದ್ರೆ ಅದಕ್ಕೆ ಏನು ಪರಿಹಾರ ಇಲ್ಲ. 2014 ಜಡ್ಜ್ಮೆಂಟ್ ಅಲ್ಲಿ 10 ಲಕ್ಷ ಪರಿಹಾರ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮೂಲಕ ಯಾರ್ಯಾರು ಒಳಚರಂಡಿ ಕಾರ್ಮಿಕರು ಸತ್ತೋಗ್ತಾರೋ ಅವರಿಗೆ 10 ಲಕ್ಷ ಪರಿಹಾರ ಕೊಡ್ತಾ ಇದ್ರು. ಅದಾಗಿ ಕಾನೂನು ಬಂದು 10 ವರ್ಷ ಆಯ್ತು. 2013ದಲ್ಲಿ ಕಾಯ್ದೆ ಬಂತು. ಈಗ ಬಲರಾಮ್ ಸಿಂಗ್ ಜಡ್ಜ್ಮೆಂಟ್ ಅಲ್ಲಿ ಆ 10 ಲಕ್ಷ ಪರಿಹಾರ 30 ಲಕ್ಷವಾಗಿ ಇನ್ಕ್ರೀಸ್ ಮಾಡಿದ್ದಾರೆ. ನೌ ಎವ್ರಿ ಪರ್ಸನ್ ಹೂ ಡೈಸ್ ಇನ್ ಮ್ಯಾನ್ ಹೋಲ್ ಆರ್ ಸೆಪ್ಟಿಕ್ ಟ್ಯಾಂಕ್ ಅವ್ರಿಗೆ 30 ಲಕ್ಷ ಪರಿಹಾರ ಕೊಡಬೇಕಾಗಿದೆ. ಸತ್ಯಶೀಲನ್ ಅವರೇ, ಈಗ ನೀವು ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಂತ ಒಂದು ಮಹಾನಗರದಲ್ಲಿ ವಾಸ ಮಾಡ್ತಾ ಇರುವಂತವ್ರು, ಅಲ್ಲಿ ಮ್ಯಾನ್ ಹೋಲ್ಗಳಲ್ಲಿ ಇಳಿದು ಕೆಲಸ ಮಾಡುವಂತ ಅನೇಕ ಸಫಾಯಿ ಕರ್ಮಚಾರಿಗಳು ನಾವು ತಿಂಗಳಲ್ಲಿ 2-3 ಪ್ರಕರಣಗಳನ್ನಾದ್ರೂ ಕಾಣ್ತೀವಿ ಮತ್ತು ವರ್ಷದಲ್ಲಿ ಹಲವಾರು ನೂರಾರು ಪ್ರಕರಣಗಳನ್ನ ನಾವು ಕಾಣ್ತಾ ಇರ್ತೀವಿ. ಅಂತವರಿಗೆ ಇವತ್ತು ಬಲರಾಮ್ ಸಿಂಗ್ ಒಂದು ಜಡ್ಜ್ಮೆಂಟ್ ಏನ್ ಬಂತು ಅದು 10 ಲಕ್ಷದಿಂದ 30 ಲಕ್ಷದವರೆಗೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದೆ. ಇದು ಎಷ್ಟರ ಮಟ್ಟಿಗೆ ಜಾರಿ ಆಗಿದೆ ಅಂತ ಹೇಳ್ತೀರಾ, ನೀವು ಗುರುತಿಸಿದ್ದೀರಾ? ಈಗ ನಮ್ಮ ದೇಶದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಒಂದಿದೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಆಯೋಗವನ್ನು ನೇಮಕಾತಿ ಮಾಡಿದ್ದಾರೆ. ಅದೇ ತರ ರಾಜ್ಯ ಮಟ್ಟದಲ್ಲಿ ಕೂಡ ಆಯೋಗಗಳಿವೆ. ಇವರು ಈ ಜಡ್ಜ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡೋಕೆ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಆಸ್ ಪರ್ ದರ್ ಕರೆಂಟ್ ಡೇಟಾ ಆಲ್ಮೋಸ್ಟ್ 80% ಆಫ್ ದ ವರ್ಕರ್ಸ್ಗೆ ಪರಿಹಾರ ಹೋಗಿದೆ ಅಂತ ದಾಖಲಾತಿ ಆಗಿದೆ ಕೋರ್ಟ್ಗೆ. ಅದೇ ಯಾರು ಸೆತ್ತೋಗಿದಾರೋ ಅವ್ರಿಗೆಲ್ಲ ಪರಿಹಾರ ಕೊಟ್ಟಿದ್ದಾರೆ. ಓನ್ಲಿ ಸರ್ಟನ್ ಪೀಪಲ್ಗೆ ಐಡೆಂಟಿಫೈ ಮಾಡಕ್ಕಾಗಿಲ್ಲ, ಅವ್ರ ವಲಸೆಗಾರ ಕಾರ್ಮಿಕರಾಗಿರೋದ್ರಿಂದ ಅವ್ರ ಫ್ಯಾಮಿಲೀಸ್ ಗುರುತಿಸಕ್ಕಾಗಿಲ್ಲ ಅಂತ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಮಿಕ್ಕ ಎಲ್ಲರಿಗೂ ಪರಿಹಾರ ಕೊಡ್ತಾ ಇದ್ದಾರೆ. ನೀವು ಸಫಾಯಿ ಕರ್ಮಚಾರಿಗಳ ಜೊತೆನಲ್ಲಿ ಸಾಕಷ್ಟು ವರ್ಷಗಳಿಂದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ನೀವು ಕೂಡ ಇಂತಹ ಒಂದು ಪ್ರಕರಣಗಳನ್ನ ಕಣ್ಣಾರೆ ಕಂಡಾಗ ನೀವು ಕೋರ್ಟ್ನಲ್ಲಿ ಇದನ್ನ ಒಂದು ಪ್ರಕರಣಗಳನ್ನ ದಾಖಲಿಸಿರೋದು ಕೂಡ ಉಂಟು ಅಂತ ನೀವು ಹೇಳಿದ್ರಿ. ಯಾವ್ಯಾವ ಪ್ರಕರಣಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ತಾವು ಕೋರ್ಟ್ನಲ್ಲಿ ದಾಖಲಿಸಿದ್ದೀರಿ? ನಂದು ಕೇಸ್ ಬಂದು ಕೋವಿಡ್ ಸಮಯದಲ್ಲಿ ಒಂದು ಘಟನೆ ಆಯ್ತು. ಏನಂದ್ರೆ ಪೌರ ಕಾರ್ಮಿಕರಿಗೆ ಎಲ್ಲಾ ಸೌಲಭ್ಯ ಕೊಟ್ಟರು. ಕೋವಿಡ್ ಪ್ರೋಟೋಕಾಲ್ ದಲ್ಲಿ ಏನ್ ಮಾಡಿದ್ರು, ಪೌರ ಕಾರ್ಮಿಕ ಅಂತ ಪದ ಉಪಯೋಗಿಸಿದ್ರಲ್ಲಿ ಅಲ್ಲಿ ಒಳಚರಂಡಿ ಕಾರ್ಮಿಕರು ಆರ್ ಸ್ಯಾನಿಟರಿ ವರ್ಕರ್ಸ್ ಅಂತ ಪದ ಉಪಯೋಗಿಸಿಲ್ಲ. ಅದರಿಂದ ಎಲ್ಲ ಅಲ್ಲಿ ಕೊಟ್ಟಿರುವ ಸಲಹೆಗಳೆಲ್ಲ ಬೇರೆ ಪೌರ ಕಾರ್ಮಿಕ ಹೋಗ್ತಾ ಇತ್ತು, ನಮ್ಮ ಒಳಚರಂಡಿ ಕಾರ್ಮಿಕರಿಗೆ ಹೋಗಿಲ್ಲ, ಸಫಾಯಿ ಕರ್ಮಚಾರಿಗಳಿಗೆ ಹೋಗಿಲ್ಲ. ಎಲ್ಲಾ ಸಫಾಯಿ ಕರ್ಮಚಾರಿಗೂ ಕವರ್ ಆಗಿಲ್ಲ, ಬರೀ ಓನ್ಲಿ ಪೌರ ಕಾರ್ಮಿಕ ಸ್ವೀಪರ್ಸ್ಗೆ ಕವರ್ ಆಯಿತು. ಇದರಿಂದ ಕಾರಣ ಒಂದು ಕೋರ್ಟ್ ಇಂಟರ್ವೆನ್ಷನ್ ಮೂಲಕ ಅವರಿಗೆ ಎಲ್ಲಾ ಕಾರ್ಮಿಕರಿಗೂ ಸಿಗ್ಬೇಕು ಅಂತ ನಾವು ಒಂದು ಪೆಟಿಷನ್ ಅನ್ನು ಹಾಕಿ ಅವ್ರಿಗೂ ಕೂಡ ಹೋಗ್ಬೇಕು ಅಂತ ಇದು ಮಾಡಿದೆ. ಆದ್ರೆ ಏನೂ ಆಗಿಲ್ಲ. ಅಂತಹದ್ದೊಂದು ನಿದರ್ಶನ ಕೊಡಿ, ಏನು ಸೌಲಭ್ಯ ಸಿಗ್ಲಿಲ್ಲ. ಸಫಾಯಿ ಕರ್ಮಚಾರಿ ನಿಗಮ ಅಂತ ಒಂದಿದೆ. ಆ ಸಫಾಯಿ ಕರ್ಮಚಾರಿ ನಿಗಮದಲ್ಲಿ ಯಾಕಂದ್ರೆ ಆ ಸಮಯ ಆನ್ಲೈನ್ ಕ್ಲಾಸಸ್ ನಡೀತಿದೆ ಅಂತ ಎಲ್ಲಾ ಸಫಾಯಿ ಕರ್ಮಚಾರಿ ಮಕ್ಕಳಿಗೆ ಟ್ಯಾಬ್ ಅಂತ ಒಂದು ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆಗ ಪೌರ ಕಾರ್ಮಿಕರ ಮಕ್ಕಳಿಗೆ ಸಿಕ್ತು, ನಮ್ಮ ಸ್ಯಾನಿಟೇಷನ್ ವರ್ಕರ್ಸ್ಗೆ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಯಾಕಂದ್ರೆ ಮೆಜಾರಿಟಿ 99% ಆಫ್ ದಿ ಸ್ಯಾನಿಟೇಷನ್ ವರ್ಕರ್ಸ್ ಇನ್ ಕರ್ನಾಟಕ ಆರ್ ಕಾಂಟ್ರಾಕ್ಟ್ ವರ್ಕರ್ಸ್, ಗುತ್ತಿಗೆ ಕಾರ್ಮಿಕರಾಗಿದ್ದಾರೆ. ಅದು ಲೋಕಲ್ ಬಾಡೀಸ್ ಇರಲಿ, ಪಂಚಾಯತ್ಗಳಿರಲಿ, ನಮ್ಮ ಮುನ್ಸಿಪಾಲಿಟೀಸ್, ಬೆಂಗಳೂರು ಸಿಟಿ ಕಾರ್ಪೊರೇಷನ್ಸ್ ಇದರಲ್ಲಿ ಮತ್ತೆ ಜಲಮಂಡಳಿಗಳಲ್ಲಿ ಎಲ್ಲರೂ ಗುತ್ತಿಗೆ ಕಾರ್ಮಿಕರಿರೋದ್ರಿಂದ ಅವರು BWSSB ಎಂಪ್ಲಾಯರ್ ಇಲ್ಲ, ಅವರು ಏಜೆನ್ಸಿಯಿಂದ ಬಂದಿರೋದ್ರಿಂದ ಔಟ್ಸೋರ್ಸ್ ವರ್ಕರ್ಸ್ ಅಂತ
ನೇಮಕಾತಿ ಅಂತ ಆಗಿದೆ. ಅದರಿಂದ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಏನು ಇಲ್ಲ, ಅದು ಗುರುತಿಸಿಕೆ ಚೀಟಿಗಳು ಏನೂ ಇಲ್ಲದ ಕಾರಣ ಅವ್ರಿಗೆ ಟ್ಯಾಬ್ ಕೂಡ ಯಾವುದು ಅವ್ರಿಗೆ ಬೆನಿಫಿಟ್ಸ್ ಸಿಗಿಲ್ಲ. ಹಾಗಾದ್ರೆ ನಿಜವಾಗಿ ಕೆಲಸ ಮಾಡ್ತಾ ಇರುವಂತ ಸಫಾಯಿ ಕರ್ಮಚಾರಿಗಳಿಗೆ ಒಂದು ವೃತ್ತಿ ಭದ್ರತೆ ಇಲ್ಲ, ಆರೋಗ್ಯದ ಜೀವ ವಿಮಾ ಸೌಲಭ್ಯಗಳಿಲ್ಲ, ಮತ್ತು ಅವರಿಗೆ ವೈಜ್ಞಾನಿಕವಾಗಿ ಸರ್ಕಾರ ಒದಗಿಸಿಕೊಡ್ಬೇಕಾಗಿರುವಂತಹ, ನಿಗಮಗಳು ಒದಗಿಸಿಕೊಡ್ಬೇಕಾಗಿರುವಂತಹ ಶುಚಿತ್ವದ ಉಪಕರಣಗಳು ಕೂಡ ಅವರಿಗೆ ಲಭ್ಯ ಆಗಲ್ಲ. ಸಹಜವಾಗಿ ಅವರು ಮ್ಯಾನ್ಯುಯಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ನಿಜ ಸ್ವಾಮಿಯಲ್ ಅವರೇ, ಆದರೂ ಕೂಡ ಇದನ್ನ ಮ್ಯಾನ್ಯುಯಲ್ ಆಗಿ ಮಾಡುವಂತ ಒಂದು ಉತ್ತೇಜನ ಇವತ್ತಿನ ಸಂದರ್ಭದಲ್ಲೂ ಕೂಡ ನಡೀತಾ ಇದೆ ಅಂತಂದ್ರೆ ಯಾರನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ? ಈ 2013ನ ಕಾಯ್ದೆ ನೀವು ಓದಿದ್ರೆ ಇಟ್ ಟಾಕ್ಸ್ ಅಬೌಟ್ ಕಂಪ್ಲೀಟ್ ಮೆಕನೈಸೇಷನ್ ಅಂತ ಒಂದು ಸೆಕ್ಷನ್ 33ದಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಎವ್ರಿ ಸ್ಟೇಟ್ ಗವರ್ಮೆಂಟ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಫಾರ್ ಮೆಕನೈಸಿಂಗ್ ದಿ ಕ್ಲೀನಿಂಗ್ ಆಫ್ ಯುಜಿಡಿ ಅಂಡ್ ಸೆಪ್ಟಿಕ್ ಟ್ಯಾಂಕ್. ಅದಕ್ಕೆ ಹಣಕಾಸು ಬೇಕು. ಸೊ ಯಾರಿಗೆ ಅದು ಹಣಕಾಸು ಕೊಡಬೇಕು? ಮುನ್ಸಿಪಾಲಿಟೀಸ್, ಲೋಕಲ್ ಬಾಡೀಸ್ಗೆ. ಸೊ ಫಂಡ್ ಅವರಿಗೆ ಕೊರತೆ ಇದೆ. ಇಟ್ ಹ್ಯಾಸ್ ಟು ಕಮ್ ಥ್ರೂ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್. ಅವರು ಫಂಡಿಂಗ್ ಮಾಡಿದ್ರೇನೆ ಈಗ ಒಂದು ಮಿನಿಮಮ್ ಬೇಸಿಕ್ ಹೈ ಪವರ್ ಜೆಟ್ಟಿಂಗ್ ಮಿಷನ್ ಕಾಸ್ಟ್ ಯು ಅರೌಂಡ್ 30 to 40 lakhs. ಈಗ ರೋಬೋಟಿಕ್ ಅಂತ ಒಂದು ಬಂತು ಕೇರಳದಲ್ಲಿ, ಬೇರೆ ಬೇರೆ ಟೆಕ್ನಾಲಜಿ ಎಲ್ಲ ಬಂದಿದ್ರೂ ಕೂಡ ದೇರ್ ಇಸ್ ಅ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಈಗ ಕಾರ್ಮಿಕರು ತಗೊಳಕ್ಕಾಗಲ್ಲ. ಇಟ್ ಇಸ್ ಅ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಟು ಇನ್ವೆಸ್ಟ್ ಇನ್ ಮೆಕನೈಸಿಂಗ್ ದಿ ಪ್ರೋಸೆಸ್. ಸೊ ಮೆಕನೈಸೇಷನ್ ಆದ್ರೇನೆ ಈ ಕೆಲಸ ಮ್ಯಾನ್ಯುಯಲ್ ಕ್ಲೀನಿಂಗ್ ಅಂತ ಒಂದು ವಿಷಯ ನಿರ್ಮೂಲನೆ ಆಗುತ್ತೆ. ಸೊ ಇನ್ ಆರ್ಡರ್ ಟು ಇರಾಡಿಕೇಟ್ ಮ್ಯಾನ್ಯುಯಲ್ ಕ್ಲೀನಿಂಗ್, ಮೆಕನೈಸೇಷನ್ ಇಸ್ ದಿ ಓನ್ಲಿ ಆಪ್ಷನ್. ಅದು ಕಂಪ್ಲೀಟ್ ಮೆಕನೈಸೇಷನ್ಗೆ ಅವಕಾಶ ಇದೆ. ಅದು ಸರ್ಕಾರ ಬಂದು ಏನ್ ಮಾಡಬೇಕು, ಫಂಡ್ ಮಾಡಿ ಲೋಕಲ್ ಬಾಡೀಸ್ಗೆ ಅವರು ಮೆಕನೈಸೇಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದ್ರೆ ಮ್ಯಾನ್ಯುಯಲ್ ಕ್ಲೀನಿಂಗ್ ಕಂಟಿನ್ಯೂ ಆಗುತ್ತೆ. ಈಗ ಕರ್ನಾಟಕದ ತಗೊಳ್ಳಿ, BWC ಇಸ್ ವೆರಿ ಗುಡ್ ಎಕ್ಸಾಂಪಲ್. There are more than 120 service stations in Bangalore. Every service station has one jetting machine minimum. Households ಜಾಸ್ತಿ ಇರುವ service stations ಅಲ್ಲಿ there are more than 4 jetting machines as well. So they are procuring more. But when Bangalore is giving an example of one positive change create ಆಗಿರುತ್ತೆ, why can't it be replicated in other districts? ನೋಡಿ ಸ್ಯಾಮ್ಯುಯಲ್ ಅವರೇ, ಬೆಂಗಳೂರು ಅಂತ ಮಹಾನಗರದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳ ಜೆಟ್ಟಿಂಗ್ ಮಿಷನ್ಸ್ ಗಳನ್ನ ಪೂರೈಕೆ ಮಾಡಿದೆ ಸರ್ಕಾರ, ಒಪ್ಕೊಳ್ಳೋಣ. ಈಗ ಕರ್ನಾಟಕದ ಅನೇಕ ಜಿಲ್ಲೆಗಳು, ಆಮೇಲೆ ತಾಲೂಕುಗಳು ಬರ್ತವೆ, ಹೋಬಳಿ ಮಟ್ಟದಲ್ಲಿ ಬರ್ತವೆ, ಗ್ರಾಮ ಮಟ್ಟಗಳಲ್ಲಿ ಬರ್ತವೆ. ಇಲ್ಲೆಲ್ಲ ಒಳಚರಂಡಿಗಳನ್ನ, ಈ ಶೌಚಾಲಯ ಗುಂಡಿಗಳನ್ನ ಶುಚಿತ್ವ ಮಾಡಬೇಕು ಅಂತ ಅಂದಾಗ್ಲೂ ಕೂಡ ಅಲ್ಲಿ ಮ್ಯಾನ್ಯುಯಲ್ ಅನ್ನೇ ಬಳಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಹೌದಲ್ವರ? ಇಲ್ಲಿ ನೀವು ಮೆಕ್ಯಾನಿಸಮ್ ಅಂತ ಹೇಳಿದ್ರಿ, ನೀವು ತಂತ್ರಜ್ಞಾನವನ್ನು ಬಳಸಿ ಅದನ್ನ ಶುಚಿತ್ವಗೊಳಿಸೋದು ಅಂತ ಎಲ್ಲಿ ಸಾಧ್ಯ ಆಗುತ್ತೆ? ಹಾಗಾದ್ರೆ ಇಲ್ಲಿ ಒಂದು ಪಿಟ್ ಸಿಸ್ಟಮ್ ತಗೊಳ್ಳೋಣ. ಅದ್ರ ನಗರ ಪ್ರವೇಶದಲ್ಲಿ ಯುಜಿಡಿ ಇದೆ ಸರ್. ಯುಜಿಡಿ ಕೂಡ ಎಲ್ಲಾ ನಗರ ಪ್ರವೇಶದಲ್ಲಿ ಇಲ್ಲ. ಮೈಸೂರದಲ್ಲಿ ಬೇರೆ ಅರ್ಧ ಕಡೆನೆ ಯುಜಿಡಿ ಸಿಸ್ಟಮ್ ಇದೆ. ಈಗ ಮೆಜಾರಿಟಿ ಇಟ್ಸ್ ಪಿಟ್ ಸಿಸ್ಟಮ್. ಪಿಟ್ ಅಂದ್ರೆ ಸಿಂಗಲ್ ಪಿಟ್ ಸಿಸ್ಟಮ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸಿಂಗಲ್ ಒಂದೇ ಗುಂಡಿ, ಅದಲ್ಲಿ ಮಲ ಫಿಲ್ ಆದ್ಮೇಲೆ ಅದು ಕ್ಲಿಯರ್ ಆಗಬೇಕು. ದೇರ್ ಇಸ್ ನೋ ಟ್ವಿನ್ ಪಿಟ್ ಸಿಸ್ಟಮ್. ಬಟ್ ಡೆಲ್ಲಿದಲ್ಲೆಲ್ಲ ಏನ್ ಮಾಡಿದ್ದಾರೆ, ಟೂ ಟ್ವಿನ್ ಪಿಟ್ ಸಿಸ್ಟಮ್ ಕ್ರಿಯೇಟ್ ಮಾಡುವಾಗ ಒಂದು ಪಿಟ್ಟು ಕ್ಲಿಯರ್ ಫಿಲ್ ಆದ್ರೆ ನೆಕ್ಸ್ಟ್ ಪಿಟ್ಗೆ ಹೋಗುವಾಗ ಇದು ಗೊಬ್ಬರ ಆಗುತ್ತೆ. ದೇ ಆರ್ ಈವನ್ ದೇ ಕ್ಯಾನ್ ಸೆಲ್ ದಟ್ ಅಂಡ್ ದೇ ಕ್ಯಾನ್ ಅರ್ನ್ ಸಮಥಿಂಗ್ ಎಲ್ಲ ಹೌಸ್ ಹೋಲ್ಡ್ಸ್. ಆದ್ರೆ ಜಾಗ ಇಲ್ಲ. ಈಗ ಒಂದು 10x15 ಹೌಸ್ ಮನೆಯಲ್ಲಿ ಟಾಯ್ಲೆಟ್ಗಾಗಿ ಅವ್ರಿಗೂ 2 ಗುಂಡಿಗಳನ್ನ ಜಾಗ ಇಲ್ಲ. ಒಂದು ಅಡಿಗೆ 10,000 15,000 ರೂಪಾಯಿ ರೇಟು ಇರುವಂತ ಒಂದು ಬೆಂಗಳೂರಂತ ಮಹಾನಗರದಲ್ಲೂ ಕೂಡ ಸಾಧ್ಯ ಆಗಲ್ಲ. ಸೊ ಇಲ್ಲಿ ನೀವೇನಾಗುತ್ತೆ ಅಂದ್ರೆ ಆ ಸಿಂಗಲ್ ಪಿಟ್ ಇರುವಾಗ ದೆನ್ ಅಗೇನ್ ಮಲ ಹೊತ್ತ ಪದ್ಧತಿನೇ ಬರುತ್ತೆ. ಹಾಗಾದ್ರೆ ಈಗ ಶೌಚಾಲಯಗಳ ಶುಚಿತ್ವಕ್ಕೆ ಸಂಬಂಧಿಸಿದಂತೆ, ಒಳಚರಂಡಿಗಳ ಶುಚಿತ್ವಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಯಾವ ಬಗೆಯ ಅರಿವು ಇರಬೇಕು ಅಂತ ಅನ್ಸುತ್ತೆ? ಯಾಕೆಂತಂದ್ರೆ ಈಗ ಇವರು ಜಾತಿ ಆಧಾರಿತವಾದ ವೃತ್ತಿ ಇದೆ, ಈ ವೃತ್ತಿನ ಬಿಟ್ರೆ ನಾವು ಬೇರೆ ಕೆಲಸ ಮಾಡೋದಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ ಅನ್ನುವ ಮನೋಭಾವ ಈ ಕರ್ಮಚಾರಿಗಳಲ್ಲಿ ಬೆಳೆದು ಬಂದ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಏನ್ ಮಾಡಬೇಕು? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೇಕು. ದ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಾಗ ಇಟ್ ಇಸ್ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಒಂದೊಂದು ಮನೆಯಲ್ಲಿ ಇರುವ ಸದಸ್ಯರಿಗೂ ಒಂದು ಜವಾಬ್ದಾರಿ ಇದೆ. ವೆನ್ ದೇರ್ ಇಸ್ ಅ ಬ್ಲಾಕೇಜ್ ಆರ್ ಸಮಥಿಂಗ್ ಹ್ಯಾಸ್ ಟು ಬಿ ಕ್ಲಿಯರ್ಡ್, ಇವರು ಪ್ರೈವೇಟ್ ವರ್ಕರ್ಗಳನ್ನು ಹೈರ್ ಮಾಡಬಾರ್ದು. ದೇ ಹ್ಯಾವ್ ಟು ಯೂಟಿಲೈಸ್ ದಿ ಲೋಕಲ್ ಬಾಡೀಸ್, ಅಪ್ರೋಚ್ ಮಾಡಿ ಪ್ರಾಪರ್ ಮೆಕ್ಯಾನಿಸಮ್ ಕ್ರಿಯೇಟ್, ಅಲ್ಲಿ ಏನಿದೆಯೋ ಅದನ್ನು ಫಾಲೋ ಮಾಡಿ. ದೇರ್ ಇಸ್ SOP, ಎಲ್ಲದಕ್ಕೂ SOP ಕ್ರಿಯೇಟ್ ಮಾಡಿದ್ದಾರೆ. ರೂರಲ್ ಪಂಚಾಯತ್ದಲ್ಲಿ SOP ಇದೆ, ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ SOPs ಇದೆ. ಹೇಗೆ ಕ್ಲೀನ್ ಮಾಡಬೇಕು, ಮಲ ಹೇಗೆ ಬ್ಲಾಕೇಜ್ ಕ್ಲಿಯರ್ ಮಾಡಬೇಕು ಅಂತ ಎಲ್ಲರೂ SOP. ಯಾರು SOP ಫಾಲೋ ಮಾಡಲ್ಲ. ಇವ್ರೇನ್ ಮಾಡ್ತಾರೆ, ಪ್ರೈವೇಟ್ ವರ್ಕರ್ ನಮ್ಗೆ ಅರ್ಜೆಂಟ್ ಬ್ಲಾಕೇಜ್ ಕ್ಲಿಯರ್ ಆಗಬೇಕು, ಬೆಳಗ್ಗೆ ಜಾವ ಅಲ್ಲಿ ಕೂತ್ಕೊಂಡು ಇರ್ತಾರೆ, ಅವ್ರನ್ನ ಕರೆಸಿ ದಬ್ಬೆ ಯೂಸ್ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ. ಎಷ್ಟೋ ಬೆಂಗಳೂರಲ್ಲಿ ಕೂಡ ಅದು ಘಟನೆಗಳಲ್ಲಿ ತುಂಬಾ ಕಾರ್ಮಿಕರು ಸತ್ತೋಗಿದ್ದಾರೆ ಬಿಕಾಸ್ ಆಫ್ ಯೂಸಿಂಗ್ ಮ್ಯಾನ್ಯುಯಲ್ ಕ್ಲೀನಿಂಗ್ ಇರಿಂದ ಕಾರ್ಮಿಕರು ಸತ್ತೋಗಿ, ಬಿಕಾಸ್ ದೇರ್ ಇಸ್ ನೋ ಮೆಕನೈಸೇಷನ್.
ಯೂಸ್ ಇನ್ ಪರ್ಟಿಕ್ಯುಲರ್ ಸಿಚುವೇಶನ್. ಆದರೆ ಈಗ ಏನ್ ಮಾಡಿದ್ದಾರೆ, BWSS ಮೇಲೆ ಇಟ್ಸ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ರೈಟ್ ಸರ್ವಿಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ರೆಸ್ಪಾನ್ಸ್ ಕಾರ್ಮಿಕರು ಮನೆಗಳು ಯು ಹ್ಯಾವ್ ಟು ಯೂಸ್ ಓನ್ಲಿ ಲೋಕಲ್ ಬಾಡಿ ಸರ್ವಿಸಸ್. ಆದ್ರೆ ಜನರು ಕೂಡ ಏನ್ ಮಾಡ್ತಾರೆ, ಸಮಯ ಹಣಕಾಸು ಜಾಸ್ತಿ ಖರ್ಚಾಗತ್ತೆ ಅಂತ ಹೇಳಿ ಪ್ರೈವೇಟ್ ವರ್ಕರ್ ಅನ್ನು ಉಪಯೋಗಿಸಿ ಅವರು ಕೆಲಸಗಳು ಮಾಡಿಸ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ದುಡಿಮೆ ಇಲ್ಲ. ಪ್ರೈವೇಟ್ ವರ್ಕರ್ಸ್ ತುಂಬಾ ಇದ್ದಾರೆ. ಬೆಂಗಳೂರಲ್ಲಿ ಮೋರ್ ದನ್ 300 ಪ್ರೈವೇಟ್ ವರ್ಕರ್ಸ್ ಇದ್ದಾರೆ ಹೂ ಡೂ ಪ್ರೈವೇಟ್ ಮ್ಯಾನ್ಯುಯಲ್ ಕ್ಲೀನಿಂಗ್ ಆಫ್ ಮ್ಯಾನ್ಯುವಲ್ಸ್. ಈ ಸಫಾಯಿ ಕರ್ಮಚಾರಿಗಳೊಂದಿಗೆ ನೀವು ಕಂಡು ಅನುಭವಿಸಿದಂತ ಭಾವುಕ ಕ್ಷಣಗಳ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ನನ್ನ ಫೀಲ್ಡ್ ಎಕ್ಸ್ಪೀರಿಯನ್ಸ್ ದಲ್ಲಿ ಹೇಳ್ಬೇಕಂದ್ರೆ, ನಾನು ಕಾರ್ಮಿಕರ ಜೊತೆ ಜೆಟ್ಟಿಂಗ್ ಮಿಷನ್ ದಲ್ಲೇ ಟ್ರಾವೆಲ್ ಮಾಡಿದ್ದೀನಿ ತುಂಬಾ. ಇವನ್ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡಿದೆ. ಜನರು ಅವ್ರು ಬರ್ತಾರೆ ಅಲ್ಲಿ ಅಂತ ಹೇಳಿದ ತಕ್ಷಣ ದೂರ ಹೋಗ್ಬಿಡೋದು, ವಿಂಡೋಗಳೆಲ್ಲ ಕ್ಲೋಸ್ ಮಾಡೋದು, ಮನೆ ವಿಂಡೋಸ್, ಗೇಟ್ ಒಳಗಡೆ ಬರಬೇಡಿ ಅಂತ ಹೇಳೋದು. ಆಮೇಲೆ ಪೈಪ್ ಆಚೆ ಕಡೆನೆ ಮಾಡಿ ಒಳಗೆ, ಆದ್ರೆ ಬ್ಲಾಕೇಜ್ ಇರೋದು ಮನೆ ಒಳಗಡೆ. ಇವರು ಒಳಗಡೆ ಬರಬೇಡಿ ಅಂತ ನಿಲ್ಸಿ ಅವ್ರ ಆಚೆ ಕಡೆನೆ ಬ್ಲಾಕ್ ಕ್ಲಿಯರ್ ಮಾಡಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಬಂದ್ರೆ ಎಲ್ಲರೂ ಏನೋ ಪಾಯ್ಸನಸ್ ಗ್ಯಾಸ್ ಏನೋ ಬಂದು ಅವ್ರಿಗೇನೋ ಅಪಾಯ ಆಗಿದೆ ಅಂತ ಒಳಗಡೆ ಹೋಗ್ಬಿಡೋದು. ಆಮೇಲೆ ನಾನು ಒಂದ್ಸತಿ ಕಾರ್ಮಿಕರ ಜೊತೆ ಟ್ರಾವೆಲ್ ಮಾಡುವಾಗ ಒಬ್ರು ಮನೆಯಲ್ಲಿ ಅವರು ನೀರನ್ನು ನಮ್ಮ ಮೇಲೆ ಚೆಲ್ಲಿದ್ರು. ಯಾಕಂದ್ರೆ ಅದು ಅಶುದ್ಧ ಆಗ್ಬಿಡ್ತಾ ಜಾಗ ಅಂತ ಹೇಳಿ ನೀರನ್ನು ನಮ್ಮ ಮೇಲೆಲ್ಲ ಚೆಲ್ಬಿಟ್ರು. ಕಾರ್ಮಿಕರ ಮೇಲೆ ನನ್ನ ಸ್ಟೂಡೆಂಟ್ ಆಗಿ ಹೋಗಿದ್ರೆ ಕೂಡ ನನ್ನ ಮೇಲೆ ಕೂಡ ಅವರು ನೀರನ್ನು ಚೆಲ್ಲಿದ್ರು. ಮೀನಿಂಗ್ ದೇ ಆರ್ ಡೂಯಿಂಗ್ ಇಂಪ್ಯೂರ್ ಅಂಡ್ ಬಿಕಾಸ್ ಐ ಆಲ್ಸೋ ಟ್ರಾವೆಲ್ ವಿತ್ ದಮ್, ಐ ಆಲ್ಸೋ ಬಿಕಮ್ ಇಂಪ್ಯೂರ್ ಅಂತ ಹೇಳ್ಬೇಕು ಅಷ್ಟೇ. ವೆರಿ ಸಿಂಪಲ್. ಜನರ ಮೈಂಡ್ ಸೆಟ್ ಇನ್ನು ಪುರಾಣ ಕಾಲದಲ್ಲಿ ಹೇಗಿತ್ತು ಅದೇ ಮೈಂಡ್ ಸೆಟ್ ಇದೆ. ಡಸ್ ನಾಟ್ ಒನ್ ಪರ್ಟಿಕ್ಯುಲರ್ ಕಮ್ಯುನಿಟಿ, ಆಲ್ ಕಮ್ಯುನಿಟೀಸ್ ಅಂತ ಹೇಳ್ಬೇಕು. ಅದು ಗೇಟ್ ಆಚೆ ಕಡೆನೆ ಮತ್ತು ಒಳಗಡೆ ನೀವು ಬರಬೇಡಿ ಅಂತ ಹೇಳ್ತಾರೆ. ಎರಡು ಮಾತುಗಳಲ್ಲಿ ಹೇಳಿ ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೇ, ಇದರ ಫಲಿತಗಳನ್ನ ತಾವು ಸರ್ಕಾರದ ಲೆವೆಲ್ನಲ್ಲಿ ಒಂದು ವಕೀಲಿ ಕೆಲಸವನ್ನು ಮಾಡಿ ಯಾವ ರೀತಿ ಇದಕ್ಕೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಿ? ಇದು 2014 ಜಜ್ಮೆಂಟ್, ಅದೇ ಸಫಾಯಿ ಕರ್ಮಚಾರಿ ಆಂದೋಲನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅಂತ ಒಂದು ಲಾಸ್ಟ್ ಲೈನ್ ದಲ್ಲಿ ಜಜ್ಮೆಂಟ್ ಅಲ್ಲಿ ಬರ್ದಿದ್ದಾರೆ. ವಾಟ್ ಇಸ್ ದಟ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ, ಈ ಕೆಲಸದಿಂದ ಅವರು ಆಚೆ ಕಡೆ ಬರಬೇಕು. ದಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದ ಜಜ್ಮೆಂಟ್. ಅವರ ಉದ್ದೇಶನೇ ಈ ಕೆಲಸ ಇಂದ ಅವರು ನಿರ್ಮೂಲನೆ ಆಗಿ ಬೇರೆ ಏನಾದ್ರು ಕೆಲಸಕ್ಕೆ ಹೋಗ್ಲಿ, ಅವರು ಅವರಿಗೆ ಪುನರ್ವಸತಿ, ರಿಹಾಬಿಲಿಟೇಷನ್, ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಂಡ್ ಸಮಥಿಂಗ್ ಕಾಲ್ಡ್ ಹ್ಯಾಂಡ್ ಹೋಲ್ಡಿಂಗ್ ಪ್ರೋಸೆಸ್ ಇರಬೇಕು ಅಂತ ಸರ್ಕಾರ ಅವರನ್ನು ಕೈ ಇಟ್ಟು ತಗೊಂಡು ಹೋಗ್ಬೇಕು ಸರ್. ಯಾಕಂದ್ರೆ ಅವ್ರು ಓದಿಲ್ಲ, ಅವ್ರಿಗೆ ಯಾವ ರೀತಿಯ ಬಿಸ್ನೆಸ್ ಮಾಡಕ್ಕೂ ಆಗಲ್ಲ. ನಾವು ಒಂದೇ ಒಂದು ಘಟನೆ ಹೇಳ್ತೇವೆ. ಈಗ ಒಂದು ಸರ್ಕಾರ ಬಂದು ನಿರ್ಮೂಲನೆ ರಿಹಾಬಿಲಿಟೇಷನ್ ಅಂತ ಮಾಡ್ಬೇಕಂತ ಹೇಳಿ ಪ್ರೈವೇಟ್ ಸ್ಯಾನಿಟರಿ ವರ್ಕರ್ಸ್ ಗುರುತಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಲೋನ್ ಕೊಟ್ಟು ತರಕಾರಿ ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರು. ಅವ್ರು ವಿದಿನ್ 2 months ಅವ್ರಿಗೆ ಕಂಪ್ಲೀಟ್ ಲಾಸ್ ಆಗಿ ಅವ್ರಿಗೆ ಯಾವ ರೀತಿ ರೆಫ್ರಿಜರೇಟರ್ ಏನೇ ಸೌಕರ್ಯ ಇಲ್ಲ ಅಂತ ಕಂಪ್ಲೀಟ್ ಲಾಸ್ ಆಗ್ಬಿಡ್ತು. ದೇ ಕುಡ್ ನಾಟ್ ರೀಪೇ ದ ಮನಿ. ನೀಡ್ ಬೇಸ್ ಅಸೆಸ್ಮೆಂಟ್ ಅಂತ ಒಂದು ಮಾಡ್ಬೇಕು. ಅವ್ರಿಗೆ ಏನ್ ಬೇಕು ಅದಕ್ಕೆ ತಕ್ಕ ತರಬೇತಿ ಕೌಶಲ್ಯವನ್ನು ಕೊಟ್ಟು ಅವ್ರಿಗೆ ಪುನರ್ಸ್ಥಿತಿ ಕಾರ್ಯಕ್ರಮ ಮಾಡಬೇಕು. ಅದು ನಂಬರ್ 1. ದಟ್ ಈಸ್ ಒನ್ ಪಾರ್ಟ್ ಆಫ್ ರಿಹಾಬಿಲಿಟೇಷನ್. ದ ಸೆಕೆಂಡ್ ಥಿಂಗ್ ಇಸ್ ಮೆಕನೈಸೇಷನ್. ಅದು ಸೆಕ್ಷನ್ 33 ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ತಂತ್ರಜ್ಞಾನ ಒತ್ತು ಕೊಡಬೇಕು. ಸೊ ಕಂಪ್ಲೀಟ್ ಮೆಕನೈಸೇಷನ್ ಇಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ದಲ್ಲಿ ಸ್ಯಾನಿಟೇಷನ್ ಒಂದು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಅದರಿಂದ ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮೆಕನೈಸೇಷನ್ ನಡೀಬೇಕು. ಫಾರ್ ದಟ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ವಿಷಯ ಇರಬೇಕು. ಈಗ ತುಂಬಾ ನಿಗಮ ಅವ್ರು ಏನ್ ಮಾಡ್ತಾರೆ, ಒಳಚರಂಡಿ ಕಾರ್ಮಿಕರನ್ನು ಅವರೇ ಜೆಟ್ಟಿಂಗ್ ಮಿಷನ್ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಅವರು ಲೋನ್ ಎಲ್ಲ ಕೊಟ್ಟು ಸಬ್ಸಿಡಿ ಮಾಡಿಕೊಂಡು ಮಾಡ್ಕೊಳ್ಳಿ. ಅದು ವರ್ಕರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ಎ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಸಫಾಯಿ ಕರ್ಮಚಾರಿಗಳಾಗಿ ಏನ್ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಪುನರ್ವಸತಿ ಒಂದು ವ್ಯವಸ್ಥೆ ಆಗಬೇಕು. ಅವರಿಗೆ ಪರ್ಯಾಯ ಉದ್ಯೋಗ ವ್ಯವಸ್ಥೆಗಳನ್ನ ಒದಗಿಸಿಕೊಡಬೇಕು ಮತ್ತು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣವನ್ನು ಹೊಂದೋದಿಕ್ಕೆ ಏನೆಲ್ಲಾ ಕೆಲಸಗಳನ್ನು ಮಾಡಬೇಕೋ ಆ ಎಲ್ಲಾ ಕೆಲಸಗಳನ್ನ ಸರ್ಕಾರಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ತಾವು ತಮ್ಮ ಸಂಶೋಧನಾ ಅಧ್ಯಯನದ ಒಂದು ವರದಿಯನ್ನ ರೆಡಿ ಮಾಡಿ ಸರ್ಕಾರಗಳಿಗೆ ಕೊಡೋರಿದ್ದೀರಿ. ಹೌದು ಸರ್. ನನ್ನ ಮೆಕನೈಸೇಷನ್ ಅಂತ ಹೇಳಿದೆ. ಇನ್ನೊಂದು ಬಂದು ಶಿಕ್ಷಣ. ಮೋಸ್ಟ್ ಆಫ್ ದ ಚಿಲ್ಡ್ರನ್ ಆಫ್ ಸಫಾಯಿ ಕರ್ಮಚಾರೀಸ್ ಆರ್ ಡ್ರಾಪ್ ಔಟ್ಸ್. ಅವ್ರಿಗೆ ಶಿಕ್ಷಣ ಅಂತ ಒಂದು ಕೊಟ್ಟು ದೇ ಹ್ಯಾವ್ ಟು ದ ಸೋಷಿಯಲ್ ಮೊಬಿಲಿಟಿ ಹ್ಯಾಸ್ ಟು ಹ್ಯಾಪನ್ ವಿದಿನ್ ದ ಕಮ್ಯುನಿಟಿ. ಅವ್ರ ಮೇಲ್ ಹೋಗ್ಬೇಕು. ಓನ್ಲಿ ದೆನ್ ದ ಕಮ್ಯುನಿಟಿ ವಿಲ್ ಕಮ್ ಔಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಮೈಂಡ್. ಅವ್ರಿಗೆ ಫಸ್ಟ್ ಆಫ್ ಆಲ್ ಕಮ್ಯುನಿಟಿ ಕೂಡ ಈ ಕೆಲಸದಿಂದ ಆಚೆ ಕಡೆ ಬರಬೇಕು. ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಇದು ನಮ್ದು ಅಂತ ಇಟ್ಕೋಬಾರ್ದು. ಲೆಟ್ ಅದರ್ ಕಮ್ಯುನಿಟೀಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದಿಸ್ ಆಕ್ಯುಪೇಷನ್. ಅದು ಯುಪಿದಲ್ಲಿ ಮಾಡಿದ್ರು. ಅದು ಒಂದ್ಸತಿ ಈ ಆಕ್ಯುಪೇಷನ್ ಎಲ್ಲರಿಗೂ ಅವಕಾಶ ಇದೆ ಅಂತ ಅಪಾಯಿಂಟ್ಮೆಂಟ್ ಮಾಡುವಾಗ ಬೇರೆ ಸಫಾಯಿ ಕಮ್ಯುನಿಟೀಸ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಅದು ಸಕ್ಸಸ್ ಆಗಿಲ್ಲ. ಸೊ ಮೇ ಬಿ ದಿಸ್ ಒಂದು ಆಪ್ಷನ್ ಅಂದ್ರೆ ನಾವು ಕಂಪ್ಲೀಟ್ ಇರಾಡಿಕೇಶನ್ ಆಗಲ್ಲ. ಬಟ್ ವಾಟ್ ಐಮ್ ಸೇಯಿಂಗ್,
ಗ್ರಾಜುವಲಿ ಇದು ರೆಡ್ಯೂಸ್ ಆಗ್ತಾ ಹೋಗಬೇಕು. ಇಟ್ ಶುಡ್ ಬಿ ಓಪನ್ ಟು ಆಲ್ ಕಮ್ಯುನಿಟಿ ಸೊ ದಟ್ ದೇಲ್ ಬಿ ಒಂದು ಸಮತೆ ಸಮಾನತೆ ಬರುತ್ತೆ. ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೇ, ಸಫಾಯಿ ಕರ್ಮಚಾರಿಗಳ ಬಗ್ಗೆ ತಾವು ಅಧ್ಯಯನ ಮಾಡ್ತಾ ಇರುವಂತಹ ಒಂದು ಸಂಶೋಧನಾ ವರದಿ ಅತ್ಯುತ್ತಮವಾಗಿ ಬರಲಿ, ಸಫಾಯಿ ಕರ್ಮಚಾರಿಗಳ ಒಂದು ಸಮಸ್ಯೆಗಳು ಮುಕ್ತ ಆಗಲಿ ಮತ್ತು ಕರ್ನಾಟಕದಲ್ಲಿ ಸಫಾಯಿ ಕರ್ಮಚಾರಿಗಳು ಅನ್ನುವಂತ ಒಂದು ವೃತ್ತಿ ಇದೆಯಲ್ಲ, ಆ ವೃತ್ತಿಯ ಶುದ್ಧ ಭಾವನೆ ಅಳಿದು ಜೀವಪರ ಸುಧಾರಣೆಯ ಹಾದಿಗೆ ನಿಮ್ಮ ಸಂಶೋಧನಾ ಅಧ್ಯಯನದ ವರದಿ ದಾರಿದೀಪವಾಗಲಿ. ಸರ್ಕಾರಗಳನ್ನು ಒಳಗೊಂಡಂತೆ ಸರ್ವರ ಸಹಕಾರದೊಂದಿಗೆ ಈ ಸಫಾಯಿ ಕರ್ಮಚಾರಿಗಳ ಹಾಗೂ ಅವರ ಕುಟುಂಬದವರ ಕಲ್ಯಾಣವಾಗಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಒದಗಿಸಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು. ಇದುವರೆಗೂ ಕರ್ನಾಟಕದ ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಫಾಯಿ ಕರ್ಮಚಾರಿಗಳ ಸ್ಥಿತಿಗತಿ ಕುರಿತು ಸಂಶೋಧಕರಾದ ಸ್ಯಾಮ್ಯುಯಲ್ ಸತ್ಯಶೀಲನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶಿವಪ್ರಕಾಶ ಡಿಆರ್. ಸಂಕಲನ ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.